ನಮಸ್ಕಾರ ಸಾಬ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಲ್ಲ ನೀವು ಬಂದ್ ಭೇಟಿಯಾಗ್ರಿ. ಎಲ್ಲಿದ್ರಿ ನೀವೀಗ? ಯಾರ್ರಿ ಅಲ್ರಿ ನಾಯಕ್ ಭೇಟಿ ಹೋಗ್ರಿ ನಿಮಗೆ ಮೇಡಮ್. ನಿಮಗೆ ಯಾಕೆ ನಾಯಕ್ ಭೇಟಿ ಹೋಗ್ಬೇಕು ಹೇಳ್ತೇನೆ ನಾ. ಯಾರ ಕಡೆಯಿಂದ ಹೇಳಿಸ್ಬೇಕು ಏನ್? ಆಯ್ತು ನೀವು ಹೇಳ್ರಿ. ನಾವು ಆಯ್ತು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಆದ್ರೆ ನಮಗೆ 27 ಯಾಕೆ ಬಿಟ್ರಿ ನೀವು? 5627 ಯಾಕೆ ಬಿಟ್ರಿ? ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮುಗಿದೋಯ್ತು. ಏನು ಹೋಗೋದಲ್ಲ ಇನ್ಸ್ಟ್ರಕ್ಷನ್? ಅದನ್ನ ನಿಮ್ಗೆ ಕೊಟ್ಟು ತೋರಿಸಿ. ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಕೊಟ್ಟು ತೋರಿಸ್ತೀನಿ. ಮಾತಾಡ್ತೀರಂತಂದ್ರ ಇದ್ರೂ ಕೂಡ ನೀವು ಅವ್ನ ಗಾಡಿಗಳು ಹೆಂಗ್ ಹಿಡಿದ್ರಿ? ಯಾರ್ರಿ ನಮ್ಗೆ ಯಾರು ಪಾಸ್ ತೋರಿಸಿಲ್ಲ. ಆಮೇಲೆ ಡಿ ಸಿ ಆರ್ಡರ್ ಇದೆ ನಾನು ಸೀಸ್ ಮಾಡಿದೀನಿ. ನೀವೇನು ಕ್ವಶನ್ ಮಾಡಿ ಆಯ್ತು ನೀವು ಡಿ ಸಿ ಕೇಳ್ರಿ. ನೀವು ಡಿ ಸಿ ಕೇಳ್ರಿ. ಆಯ್ತು ಸೀಸ್ ಹಂಗ್ ಮಾಡ್ರಿ ಕೇಳ್ರಿ. ನಾನು ಸೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಆಕ್ಷನ್ ತಗೊಳ್ಳಿ. ಅವರು ಒಬ್ಬ PSI ಆಗಿ ಈ ಮಟ್ಟಕ್ಕೆ ನೀವು ಮಾಡ್ತಾ ಇದೀರಂತಂದ್ರೆ ನಿಮ್ಮಿಂದನೂ ನಮ್ಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೋಡ್ರಿ ಮೇಡಮ್, ನೋಡ್ರಿ ಕ್ಯಾಟ್ ಹೆಸರು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ ನಾವು. ಯಾರು ಕ್ಯಾಟ್ ಹೆಸರು ಬರೋ ಉದ್ದೇಶ ನಮಗಿಲ್ಲ. ಮಾಡ್ತಾ ಇದ್ರಿ ಇಂತ ಇದ್ರಿಂದ ನಮ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರತೈತಿ ನಿಮ್ಮಂತ ಕೆಲವೊಂದು ಆಫೀಸರ್ಗಳಿಂದ. ಮೇಡಮ್ ರೀ ನೀವು ತಪ್ಪು ತಿಳ್ಕೊಂಡಿದ್ರಿ. ನಾವು ಯಾವ ರೀತಿ ಬೇರೆ ಯಾರು ಕೆಟ್ಟ ಉದ್ದೇಶ ನಾವು ಡ್ಯೂಟಿ ನಾವು ಮಾಡ್ತಾ ಇದೀವಿ. ಇಲ್ಲ ನೀವು ಬಂದ್ ಭೇಟಿಯಾಗ್ರಿ. ಎಲ್ಲಿದ್ರಿ ನೀವೀಗ? ಯಾರ್ರಿ ಅಲ್ರಿ ನಾಯಕ್ ಭೇಟಿ ಹೋಗ್ರಿ ನಿಮಗೆ ಮೇಡಮ್. ನಿಮಗೆ ಯಾಕೆ ನಾಯಕ್ ಭೇಟಿ ಹೋಗ್ಬೇಕು? ಮತ್ ನೀವು ಬೇಕಾದವ್ರ ಹಂಗ ಓನ್ಯಾಗ ಹೋದವ್ರು ಎಲ್ಲರ ಮೇಲೆ ಕೇಸ್ ಹಾಕೊಂತ ಹೋಗ್ತೀರಿ ನೀವು? ನೋಡ್ರಿ ನಮ್ಗೆ ಯಾರು ತಪ್ಪಾಡ್ತಾರ ಕೇಸ್ ಹಾಕೋನೆ. ಅದು ನಮ್ಮ ಡ್ಯೂಟಿ. ಆಯ್ತ್ರಿ ನೀವು ಏನಾದ್ರು ನಿಮ್ ತಪ್ಪಿಲ್ಲ ಆದ್ರೆ ನೀವು ಕ್ವಶನ್ ಮಾಡ್ರಿ, ಎರೇಸ್ ಮಾಡ್ರಿ. ಅಡ್ಡಾಡ್ತಾರ ನೀವು? ಯಾರ್ರಿ ಕಾನೂನು ಕೈಯಾಗ ಹಿಡ್ಕೊಂಡು ಅಡ್ಡಾಡ್ತೀರಿ? ಓಡಲಿ ಕಾನೂನು ನೋಡ್ರಿ ಯಾರ ಕೈಯಾಗೂ ಇಲ್ಲ. ಕಾನೂನು ಪಾಲಿಸೋರ್ ನಮ್ಗೆ ಅಷ್ಟೇ ಇದೆ. ಅದು ನಮ್ಗ್ ಕಲ್ಸಾಕ್ ಬಂದಿದ್ದಾರೆ ಇಲ್ಲಿ ಬಂದು. ನಾವೇನು ಯಾರು ಕಲ್ಸೋದಿಲ್ರಿ ಮೇಡಮ್. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಷ್ಟೇ. ತಪ್ಪು ತಿಳ್ಕೋದಿಲ್ಲ ಏನಿಲ್ಲ. ಹೇಳ್ತೇನೆ ನಾ. ಯಾರ ಕಡೆಯಿಂದ ಹೇಳಿಸ್ಬೇಕು ಏನ್? ಆಯ್ತು ನೀವು ಹೇಳ್ರಿ. ನಾವು ಆಯ್ತು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಪಾಸ್ ಇಟ್ಟವ್ರನ್ನ ಟ್ರಕ್ ಹಿಡಿತಾರೆ ನೀವು. ಏನಾದ್ರು ಐತೆ ಅದಕ್ಕ ಸ್ವಲ್ಪ ಆದ್ರು? ನೋಡ್ರಿ ಮೇಡಮ್, ಅವ್ರು ಪಾಸು ತೋರಿಸ್ಬೇಕು. ತೋರಿಸಿದ ಮೇಲೆ ಡಿ ಸಿ ಆರ್ಡರ್ ಪಾಲಿಸಬೇಕು. ಏನು ಇಲ್ಲ. ರೈಟಿಂಗ್ ನಂಗಿದೆ ಡಿ ಸಿ ಆರ್ಡರ್ ನಿಮ್ದು? ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಆದ್ರೆ ನಮಗೆ 27 ಯಾಕೆ ಬಿಟ್ರಿ ನೀವು? 5627 ಯಾಕೆ ಬಿಟ್ರಿ? ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮುಗಿದೋಯ್ತು. ಏನು ಹೋಗೋದಲ್ಲ ಇನ್ಸ್ಟ್ರಕ್ಷನ್? ಅದನ್ನ ನಿಮ್ಗೆ ಕೊಟ್ಟು ತೋರಿಸಿ. ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಕೊಟ್ಟು ತೋರಿಸ್ತೀನಿ. ಮಾತಾಡ್ತೀರಂತಂದ್ರ ಡಿ ಸಿ ಅವರು 30 ಆರ್ಡರ್ ಮಾಡಿದರು. ರಾತ್ರಿ ಯಾವುದೇ 6 ಗಂಟೆ ನಂತರ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು. ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು. ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ ಮೇಲೆ ನಾವು ರೈಡ್ ಮಾಡಿದ್ವಿ. ರಾತ್ರಿ ಸುತ್ತ ಬಂದು ಸಿಕ್ತು ಲಾರಿಗಳು ಸಿಕ್ತು. ಸುಮಾರು 22 ಲಾರಿ ಇತ್ತು. ಅಲ್ಲಿ ಸುಮಾರು ಒಂದು 7 ಲಾರಿ ಪರಾರಿ ಆಗಿದ್ದೇವೆ. 15 ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಕಾಂಗ್ರೆಸ್ ಲೀಡರ್ ಒಬ್ರು ಫೋನ್ ಮಾಡಿದರು. ಅದರ ನಂತರ ಅವ್ರು ಕೇಳಿದರು ನೀವು ಬಂದು ಬಿಡಿ ಆಗಿ ಅಂತ ಹೇಳಿದರು. ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ. ಅದು ಅವರು ಸರಿ ಅವ್ರು ಏನು ಕೇಳಿದರು. ಅವ್ರ ಕೆಲವೊಂದು ಡೌಟ್ಸ್ ಇತ್ತು. ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ. ಈ ವಿಚಾರ ಹೌದು. ಇದ್ರ ಬಗ್ಗೆ 30 ಆರ್ಡರ್ ಮಾಡಿದರು. ರಾತ್ರಿ ಯಾವುದೇ 6 ಗಂಟೆ ನಂತರ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು. ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು. ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ ಮೇಲೆ ನಾವು ರೈಡ್ ಮಾಡಿದ್ವಿ. ರಾತ್ರಿ ಸುತ್ತ ಬಂದು ಸಿಕ್ತು ಲಾರಿಗಳು ಸಿಕ್ತು. ಸುಮಾರು 22 ಲಾರಿ ಇತ್ತು. ಅಲ್ಲಿ ಸುಮಾರು ಒಂದು 7 ಲಾರಿ ಪರಾರಿ ಆಗಿದ್ದೇವೆ. 15 ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಕಾಂಗ್ರೆಸ್ ಲೀಡರ್ ಒಬ್ರು ಫೋನ್ ಮಾಡಿದರು. ಅದರ ನಂತರ ಅವ್ರು ಕೇಳಿದರು ನೀವು ಬಂದು ಬಿಡಿ ಆಗಿ ಅಂತ ಹೇಳಿದರು. ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ. ಅದು ಅವರು ಸರಿ ಅವ್ರು ಏನು ಕೇಳಿದರು. ಅವ್ರ ಕೆಲವೊಂದು ಡೌಟ್ಸ್ ಇತ್ತು. ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ. ಈ ವಿಚಾರ ಹೌದು. ಇದ್ರ ಬಗ್ಗೆ ಹಿರಿಯ ಅದಕ್ಕೆ ತಿಳಿಸಿ ಅವತ್ತೇ ತಿಳಿಸಿದೆ ನಾನು. ಏನಂದ್ರೆ ಸರ್ ಅಲ್ಲ ಅವರೇನಿಲ್ಲ. ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಪ್ರಕಾರ ಮಾತಾಡಿದ್ರೆ ತಿಳಿದ್ರೆ ಅಷ್ಟೇ. ಅದಕ್ಕೆ ಈ ಲಾರಿ ಮಾಲಕರು ನನ್ನ ಮನೆಗೆ ಕಳೆದ 3 ದಿನದಿಂದ ಸತತವಾಗಿ ಬರ್ತಾ ಇದ್ರು. ನಾನು ಅವತ್ತು ಬೆಂಗಳೂರಿನಿಂದ ಬೆಳಗ್ಗೆ ಬಂದಿದ್ದೆ. ಸೊ ಬಂದಂತ ಸಂದರ್ಭದಲ್ಲಿ ನಮ್ಮ ಲಾರಿಗಳನ್ನ, ನಮ್ಮ ಪಾಸ್ ಇದ್ರೂ ಕೂಡ ನಮ್ಮ ಲಾರಿಗಳನ್ನ ಹಿಡಿದಿದ್ದಾರೆ ಅಂತ ಹೇಳಿ ನನ್ನ ಹತ್ರ ತಮ್ಮ ಅಳಲನ್ನ ತೋಡ್ಕೊಂಡಾಗ ನಾನು PSI ಅವ್ರಿಗೆ ಫೋನ್ ಮಾಡಿ ಯಾಕೆ ನೀವು ಪಾಸ್ ಇದ್ದಂತ ಲಾರಿಗಳನ್ನ ಹಿಡಿದ್ರಿ ಅಂತ ನಾನು ಅವ್ರನ್ನ ಕೇಳಿದೆ. ಸೊ ಕೇಳಿದಂತ ಸಂದರ್ಭದಲ್ಲಿ PSI ಅವರು ಇಲ್ಲ ನಮ್ಗೆ DC ಅವರ ಆದೇಶ ಇದೆ ಅಂತ ಹೇಳಿದ್ರು. ಸೊ ನಾನು ಕೇಳಿದೆ ಆಯ್ತು ನಿಮ್ಮ ಹತ್ರ ಆದೇಶ ಇದ್ರೆ ರೈಟಿಂಗ್ ನಲ್ಲಿ ಆದೇಶ ಇದೆಯಾ ಅಂತ ಕೇಳಿದೆ. ಇಲ್ಲ ನಮ್ಗೆ ಮೌಖಿಕವಾಗಿ ಹೇಳಿದ್ದಾರೆ ಅಂತಂದ್ರು. ಸರಿ ಮೌಖಿಕವಾಗಿ ಹೇಳೋದ್ರಿಂದ ಅದೇನ್ ಆಗೋದಿಲ್ಲ. ಅವ್ರಿಗೆ ಮೊದಲು ತಿಳುವಳಿಕೆ ಕೊಡ್ಬೇಕು. ಅವ್ರಿಗೆ ತಿಳುವಳಿಕೆ ಕೊಟ್ಟಾದ್ಮೇಲೂ ಕೂಡ ಅವ್ರ ರೂಲ್ಸ್ ಅನ್ನ ಓಡಿದ್ರೆ, ಯಾಕಂದ್ರೆ ಮಾರ್ನಿಂಗ್ 6 to ಈವ್ನಿಂಗ್ 6 ಅಂತ ಏನೋ ರೂಲ್ಸ್ ಮಾಡಿದಾರಂತೆ. ಆದ್ರೆ ಅದ್ ರೂಲ್ಸ್ ಮಾಡೋ ಒಂದು ಮುನ್ನಾ ದಿನ ಅಂದ್ರೆ ಮೊದಲನೇ ದಿನಾನೇ ಇದು ನಡೆದಂತ ಘಟನೆ.
ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಬಂದು ನಮ್ಗೆ ಹಿಂಗೆ ತೊಂದರೆ ಆಗಿದೆ, ಅಧಿಕಾರಿಗಳಿಂದ ಸ್ವಲ್ಪ ನೀವು ಹೇಳಿ ನಮ್ಮ ಕೆಲಸ ಮಾಡಿಸ್ಕೊಡಿ ಅಂತ ಬಂದು ಕೇಳೋದು ಸಹಜವಾದಂತ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾನು ಅವ್ರಿಗೆ ಫೋನ್